ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ರೆ ಒಂದು ಲೈಕ್ ಕೊಡಿ. ಇಲ್ಲಿ ರಾಘು ಚಿಕ್ಕಮ್ಮ ರಾಘುಗೆ ಕಾಲ್ ಮಾಡಿ ಬೇಗ ಮನೆಗ್ ಬಾ, ನಿನ್ನ ಹತ್ರ ಮಾತಾಡ್ಬೇಕು ಅಂತ ಹೇಳ್ತಾರೆ. ಈಗ ರಾಘವೇಂದ್ರ ಮನೆಗ್ ಬರ್ತಾನೆ. ಈಗ ರಾಘು ಚಿಕ್ಕಮ್ಮ ಏನೋ ಈ ನಡುವೆ ಮನೆಗ್ ಸರಿಯಾಗಿ ಬರೋದೇ ಇಲ್ಲ ಅಂತ ಹೇಳಿದಾಗ ರಾಘವೇಂದ್ರ, ಚಿಕ್ಕಮ್ಮ ನನ್ ತಂಗಿ ಮದ್ವೆಗೆ ಹಣ ಸಹಾಯ ಮಾಡಿದಾರಲ್ಲ, ಅವ್ರಿಗೆ ಸಹಾಯ ಮಾಡ್ಬೇಕಿತ್ತು, ಅದಕ್ಕೆ ಹೋಗಿದ್ದೆ ಚಿಕ್ಕಮ್ಮ, ಏನ್ ವಿಷಯ ಹೇಳಿ ಅಂತ ಹೇಳಿದಾಗ ಅವರು, ನೀನು ಅನಿತನ ಯಾವಾಗ ಮದ್ವೆ ಆಗ್ತೀಯಾ ಅಂತ ಕೇಳಕ್ಕೆ ಕರೆದಿದ್ದೆ ಕಣೋ ಅಂತ ಹೇಳಿದಾಗ ರಾಘವೇಂದ್ರ, ಅದ್ರಲ್ಲಿ ಅನುಮಾನ ಏನಿದೆ ಚಿಕ್ಕಮ್ಮ, ಮಾತ್ ಕೊಟ್ಟಿದೀನಿ ಅಂದ್ಮೇಲೆ ಮುಗೀತು, ನಾನು ಅನಿತನ ಮದ್ವೆ ಆಗೇ ಆಗ್ತೀನಿ ಅಂತ ಹೇಳಿದಾಗ ಅವರು, ಅದೇಗ್ ಮದ್ವೆ ಆಗ್ತೀಯಾ, ನಿನ್ಗೀಗಾಗ್ಲೇ ಮದ್ವೆ ಆಗಿದೆ ಅಲ್ವಾ, ಹೇಗೋ ಹೇಗೋ ಮೋಸ ಮಾಡ್ತೀನಿ ನಿನ್ ತಂಗಿಗೆ ಮತ್ತೆ ಅನಿತಾಗೆ, ನಿನ್ಗೇನೋ ಅನ್ಸಲ್ವೇನೋ, ನಿನ್ ಮದ್ವೆ ಆಗಿರೋದಕ್ಕೆ ಸಾಕ್ಷಿ ತೋರಿಸ್ಲಾ ಅಂತ ಆ ವಿಡಿಯೋನ ರಾಘವೇಂದ್ರಗೆ ತೋರಿಸ್ತಾರೆ. ಇದನ್ನ ನೋಡಿ ರಾಘವೇಂದ್ರ ಶಾಕ್ ಆಗ್ತಾನೆ. ಹೇಳೋ ಹೇಳೋ, ಯಾಕೋ ಈ ರೀತಿ ಕೆಲಸ ಮಾಡ್ದೆ, ನಿನ್ನ ಸ್ವಂತ ತಂಗಿ ಆಗಿದ್ರೆ ಈ ರೀತಿ ಮೋಸ ಮಾಡ್ತಿದ್ದನೋ, ಯಾಕೋ ಈ ರೀತಿ ಮಾಡ್ದೆ ಅಂತ ಹೇಳಿದಾಗ ರಾಘವೇಂದ್ರ, ಚಿಕ್ಕಮ್ಮ ಈ ರೀತಿ ಮಾಡಿರೋದು ನನ್ ತಂಗಿ ಮದ್ವೆಗೋಸ್ಕರ ಚಿಕ್ಕಮ್ಮ, ನಾನು 30 ದಿನದ ಕಾಂಟ್ರಾಕ್ಟ್ ಮದ್ವೆ ಆಗಿದ್ದೀನಿ, ಅದಕ್ಕೋಸ್ಕರನೇ ಅವ್ರು ನನಗೆ ದುಡ್ಡು ಕೊಟ್ಟಿರೋದು, ಆ ದುಡ್ಡಿಂದನೇ ನನ್ ತಂಗಿ ಮದ್ವೆ ಮಾಡಿರೋದು ಚಿಕ್ಕಮ್ಮ. ಅವ್ರ ಹೆಸರು ಝಾನ್ಸಿ ಅಂತ, ಸಾವಿರಾರು ಕೋಟಿ ಆಸ್ತಿ ಇದೆ, ಆದ್ರೆ ಅವ್ರಿಗೆ ಗಂಡಸ್ರು ಕಂಡ್ರೆ ಆಗೋದಿಲ್ಲ, ಅವರು ಯಾರನ್ನು ಮಾತು ಕೂಡ ಆಡ್ಸಲ್ಲ, ಅವ್ರ ತಾತನ ಆಸ್ತಿ ಎಲ್ಲ ಇವ್ರ ಮದ್ವೆ ಆದ್ರೆ ಮಾತ್ರ ಬರುತ್ತೆ ಅಂತ ವಿಲ್ಲಲ್ ಬರ್ದಿದ್ರು, ಅದಕ್ಕೆ ಅವರು ನನ್ನನ್ನ 30 ದಿನಕ್ಕೆ ಕಾಂಟ್ರಾಕ್ಟ್ ಮದ್ವೆ ಆಗಿದ್ದಾರೆ. ಇರಿ ಚಿಕ್ಕಮ್ಮ, ನಿಮ್ಗೆ ಅನುಮಾನ ಬೇಡ, ನಾನು ಅವ್ರಿಗೆ ಕಾಲ್ ಮಾಡ್ಕೊಳ್ತೀನಿ, ಮಾತಾಡಿ ಅಂತ ಹೇಳಿ ಝಾನ್ಸಿ ಅವ್ರಿಗೆ ಕಾಲ್ ಮಾಡ್ತಾರೆ. ಮೇಡಮ್, ಈ ವಿಷಯ ನಮ್ ಮದ್ವೆ ಆಗಿರೋ ವಿಷಯ ನಮ್ ಚಿಕ್ಕಮ್ಮಂಗೆ ಗೊತ್ತಾಗ್ಬಿಟ್ಟಿದೆ, ದಯವಿಟ್ಟು ಸ್ವಲ್ಪ ಮಾತಾಡಿ ಅಂತ ಅವ್ರ ಚಿಕ್ಕಮ್ಮಂಗೆ ಫೋನ್ ಕೊಡ್ತಾನೆ. ಇದೇ ಸಮಯಕ್ಕೆ ಸರಿಯಾಗಿ ಸಂಪತ್ ಕುಮಾರ್ ಅವರು ಝಾನ್ಸಿ ಹತ್ರ ಬರ್ತಾರೆ. ಈಗ ರಾಘು ಚಿಕ್ಕಮ್ಮ, ನೀವು 30 ದಿನಕ್ಕೆ ತಾನೇ ಕಾಂಟ್ರಾಕ್ಟ್ ಮದ್ವೆ ಆಗಿರೋದು ಅಂತ ಹೇಳಿದಾಗ ಝಾನ್ಸಿ, ಹೌದು ಹೌದು, ನನಗೆ ರಾಘವೇಂದ್ರ ಕಂಡ್ರೆ ತುಂಬಾ ಇಷ್ಟ, ಅವನನ್ನ ಇಷ್ಟಪಟ್ಟೆ ನಾನು ಮದ್ವೆ ಆಗಿರೋದು, ಅವನ್ಗೆ ನನ್ನನ್ನ ಒಂದು ಕ್ಷಣ ಬಿಟ್ಟಿರೋಕಾಗಿಲ್ಲ, ಅದಕ್ಕೆ ನೋಡಿ ಅಲ್ಲೋದ್ರು ಕೂಡ ಕಾಲ್ ಮಾಡ್ತಿದ್ದಾನೆ ಅಂತ ಝಾನ್ಸಿ ಸುಳ್ಳು ಹೇಳಿ ರಾಘವೇಂದ್ರನ ಇಕ್ಕಟ್ಟಿಗೆ ಸಿಗಾಕ್ಸ್ಬಿಡ್ತಾಳೆ. ಇದರಿಂದ ರಾಘವೇಂದ್ರ ಅವ್ರ ಚಿಕ್ಕಮ್ಮಂಗೆ ತುಂಬಾ ಕೋಪ ಬರುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಮನಸ್ಸುಗಳನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು.